ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಲೈಫ್ ಸ್ಟೈಲ್. ನಾನಿವತ್ತು ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಫೇಸ್ ಪ್ಯಾಕನ್ನು ನಿಮಗೆ ತಿಳಿಸಿಕೊಡ್ತೇನೆ. ಇದು ಅತಿ ಸುಲಭವಾಗಿ ನಾವು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂಥ ಫೇಸ್ ಪ್ಯಾಕ್. ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ನೋಡೋಣ ಹೇಗೆ ಮಾಡೋದಂತ. ಅದಕ್ಕೂ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿಲ್ಲಿ ಬಹುಮುಖ್ಯವಾಗಿ ರಕ್ತಚಂದನವನ್ನು ಬಳಸ್ಕೊಂಡಿದ್ದೇನೆ. ಇದು ನಮ್ಮ ಮುಖದ ಕಲೆಗಳನ್ನೆಲ್ಲ ನಿವಾರಣೆ ಮಾಡ್ತದೆ. ಪಿಗ್ಮೆಂಟೇಷನ್ ಆಗಲಿ, ಡಾರ್ಕ್ ಸ್ಪಾಟ್ ಆಗಲಿ, ಮೊಡವೆ ಆಗಲಿ ಎಲ್ಲವನ್ನು ನಿವಾರಿಸಿ ಮುಖಕ್ಕೆ ಒಂದು ಒಳ್ಳೆ ಕಾಂತಿಯನ್ನು ಕೊಡ್ತದೆ. ನೋಡಿ, ನಾನಿಲ್ಲಿ ರಕ್ತಚಂದನವನ್ನು ತೇಯುವ ಕಲ್ಲಿನಲ್ಲಿ ತೆಗೆದುಕೊಳ್ತೇನೆ. ಇದಕ್ಕೆ ಮೊದಲಿಗೆ 1 ಸ್ಪೂನ್ ಹಾಲು ಹಾಕ್ಕೊಂಡಿದ್ದೇನೆ. ಹಾಲು ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ನಮ್ಮ ಡೆಡ್ ಸ್ಕಿನ್ನನ್ನು ಹೋಗಲಾಡಿಸಿ ನಮ್ಮ ಮುಖಕ್ಕೆ ನ್ಯಾಚುರಲ್ ಆಗಿ ಗ್ಲೋ ಕೊಡ್ತದೆ. ಹಾಗೆ ಮುಖವನ್ನು ಹೈಡ್ರೇಟ್ ಆಗಿರುವಂತೆ ಮಾಡ್ತದೆ. ಇದು ನಿಮಗೆ ರಕ್ತಚಂದನ ಈ ರೀತಿ ತಿರುಳು ಸಿಗದಿದ್ದರೆ ನೀವು ಆನ್ಲೈನಲ್ಲಿ ಇದರ ಪೌಡರ್ ಕೂಡ ಸಿಗ್ತದೆ. ಅದನ್ನು ತರಿಸಿ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ಆಯುರ್ವೇದ ಅಂಗಡಿಗಳಲ್ಲೂ ಕೂಡ ಇದು ಸಿಗ್ತದೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಈ ರಕ್ತಚಂದನ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಡ್ರೈ ಸ್ಕಿನ್ನವರಿಗೆ ಈ ರೀತಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ನಿಮ್ಮದು ಆಯಿಲ್ ಸ್ಕಿನ್ ಅಂತಾದರೆ ನೀವು ಇದಕ್ಕೆ ಹಾಲಿನ ಬದಲಾಗಿ ರೋಸ್ ವಾಟರನ್ನು ಯೂಸ್ ಮಾಡಿ. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಹಾಗೆ ಇದು ನಮ್ಮ ಸ್ಕಿನ್ನಿಗೆ ಒಂದು ತಂಪಾದ ಒಂದು ಅನುಭವನೂ ಕೂಡ ಕೊಡ್ತದೆ. ಇದು ನೋಡಿ, ಇವಾಗ ಆಗಿದೆ ಇದು. ಇದನ್ನು ನಾನು ಒಂದು ಬೌಲ್ಗೆ ತೆಗೆದುಕೊಳ್ತೇನೆ. ಇದಕ್ಕೆ ನಾನಿಲ್ಲಿ ಹಸಿ ಹಾಲನ್ನು ಯೂಸ್ ಮಾಡಿರೋದು. ಇದೇ ರೀತಿ ನೀವು ಕೂಡ ಹಸಿ ಹಾಲನ್ನೇ ಯೂಸ್ ಮಾಡಿಕೊಳ್ಳಿ. ನೋಡಿ, ಇನ್ನು ನಮಗೆ ಇದಕ್ಕೆ ಬೇಕಾಗಿರೋದು ಅರಶಿನ. ಈ ಅರಶಿನ ಕೂಡ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ನಾನಿಲ್ಲಿ 2 ಚಿಟಿಕೆ ಅರಶಿನ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಅರಶಿನ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರೋದ್ರಿಂದ ನಮ್ಮ ಚರ್ಮದ ಸಮಸ್ಯೆ ಏನೇ ಇದ್ದರೂ ಅದನ್ನು ನಿವಾರಣೆ ಮಾಡ್ತದೆ. ಡಾರ್ಕ್ ಸ್ಪಾಟ್ ಆಗಲಿ, ಆಕ್ನೆ, ಹಾಗೆ ಚರ್ಮದಲ್ಲಿ ಇರಿಟೇಷನ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ತದೆ. ಹಾಗೆ ನಮ್ಮ ಕೊಲೆಜನನ್ನು ಬೂಸ್ಟ್ ಮಾಡ್ತದೆ ಇದು. ಇವಾಗ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಕರ್ಪೂರ. ನೋಡಿ, ಕರ್ಪೂರದ ಸಣ್ಣ ಬಿಲ್ಲೆ ಇದೆಲ್ಲ, ಅದನ್ನು ನೋಡಿ ತಗೊಂಡಿದ್ದೇನೆ. ಇದರಲ್ಲಿ ನಮಗೆ ಒಂದು ಇಡೀ ಕರ್ಪೂರ ಬೇಡ. ಇದರಲ್ಲಿ ಒಂದು ಅರ್ಧ ಭಾಗ ಅಷ್ಟೇ ಸಾಕು ನಮಗೆ. ಯಾಕಂದರೆ ಕರ್ಪೂರ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಆದರೆ ಅದನ್ನು ನಾವು ಹಿತಮಿತವಾಗಿಯೇ ಬಳಸಬೇಕು. ಈ ಕರ್ಪೂರವನ್ನು ನಾವು ಬಳಸೋದ್ರಿಂದ ನಮ್ಮ ಮುಖದಲ್ಲಿ ಎಷ್ಟೇ ಹಳೆಯ ಕಲೆಗಳಿದ್ದರೂ, ಅಂದರೆ ಮೊಡವೆಯಾಗಿ ಕಲೆ ಎಲ್ಲ ಉಳಿದೋಗಿದ್ರೆ ಅಂಥ ಕಲೆಗಳು ಕೂಡ ಇದರಲ್ಲಿ ವಾಸಿಯಾಗ್ತದೆ ನಾವು ಇದನ್ನು ಹಚ್ಕೊಳ್ತಾ ಬಂದರೆ. ಹಾಗೆ ಇದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಕರ್ಪೂರ ಕೂಡ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ತಂಪಾದ ಅನುಭವ ನೀಡ್ತದೆ. ಹಾಗೆ ವಯಸ್ಸಾಗುವ ಮೊದಲೇ ಚರ್ಮ ಸುಕ್ಕುಗಟ್ಟಿದ್ರೆ ಅದನ್ನು ಕೂಡ ತಡೆಗಟ್ತದೆ. ಹಾಗೆ ಇದು ನಮ್ಮ ಮುಖದಲ್ಲಿ ತುಂಬ ಜಿಡ್ಡಿನ ಅಂಶ ಎಲ್ಲ ಇದ್ದರೆ ಅದನ್ನೆಲ್ಲ ಹೋಗಲಾಡಿಸಿ ಒಂದೊಳ್ಳೆ ಕಾಂತಿಯುತವಾದ ತ್ವಚೆಯನ್ನು ನಮಗೆ ನೀಡ್ತದೆ. ಇದನ್ನು ನೀವು ಮುಖಕ್ಕೆ ಹಚ್ಚಿ ಒಂದು 15 ನಿಮಿಷದ ನಂತರ ಮುಖವನ್ನು ವಾಶ್ ಮಾಡ್ಬೋದು. ಇದನ್ನು ವಾರದಲ್ಲಿ 1-2 ಸಲ ಮಾಡಿ. ಹೀಗೇನೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್.